ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮಹಾರಾಷ್ಟ್ರ ಸ್ಪೆಷಲ್ ಬಕ್ಕರ್ವಾಡಿ. ಹಬ್ಬಗಳಲ್ಲಿ ಸ್ವೀಟ್ ರೆಸಿಪಿ ಜೊತೆಗೆ ಖಾರ ರೆಸಿಪಿನೂ ಮಾಡಬೇಕು ಅಂದಾಗ ಈ ಬಕ್ಕರ್ವಾಡಿನ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲಿಗೆ ಈ ಬೌಲ್ ಅಳತೆಯಲ್ಲಿ 1 ಬೌಲಷ್ಟು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಬೋಂಡಾಗೆಲ್ಲ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೋಬೇಕು, ಹಾಗಾದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡಿರೋ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಬಿಡ್ತೀನಿ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಬಿಸಿ ಇರುತ್ತೆ, ಕೈಲಿ ಕಲಿಸ್ಬೇಡಿ. ಸ್ವಲ್ಪ ಹೊತ್ತು ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ನಂತರ ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಉಂಡೆ ಕಟ್ಕೊಂಡ್ರೆ ಉಂಡೆ ಥರ ಆಗಬೇಕು, ಹಾಗಿರಬೇಕು ಇದರ ಅಳತೆ. ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ನಾವು ಮಾಮೂಲಿಯಾಗಿ ಚಕ್ಲಿ, ಕೋಡ್ಬೇಳೆ ಈ ರೀತಿ ಎಲ್ಲ ಟ್ರೈ ಮಾಡಿರ್ತೀವಿ. ಅದಕ್ಕಿಂತ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇದು. ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ ನಂತರ ಮೇಲ್ಗಡೆಯಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡೋಣ. ಇದಕ್ಕೆ ಬೇಕಾಗಿರೋ ಮಸಾಲೆನ ಜಾರಲ್ಲಿ ಹಾಕಿ ರುಬ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, 1 ಸ್ಪೂನು ಗಸಗಸೆ, ಹಾಗೆ ಇದಕ್ಕೆ ಮತ್ತೆ ಸ್ವಲ್ಪ ಇಂಗನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವೀಟಿಗೆ ಅಂತ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು 2 ರಿಂದ 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋಬೋದು. ಹಾಕ್ಕೊಂಡು ಈ ತರಿಯಾಗಿ ರುಬ್ಕೋಬೇಕು. ನೋಡಿ, ಫೈನಾಗಿ ಏನು ಬೇಡ, ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಇವಾಗ ಅರ್ಧ ಗಂಟೆ ಈ ಹಿಟ್ಟು ನೆಂದು ಬಂದಿದೆ. ನೋಡಿ, ಇಷ್ಟು ಸಾಫ್ಟಾಗಿರಬೇಕು. ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕಾಗುತ್ತೆ. ಇದರಲ್ಲಿ 1 ಪೋರ್ಷನ್ನ ತೊಗೊಂಡ್ಬಿಟ್ಟು ಕೆಳಗಡೆ ಸ್ವಲ್ಪ ಮೈದಾನ ಸ್ಪ್ರೆಡ್ ಮಾಡಿ ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ತೀರ ತೆಳು ಬೇಡ, ತೀರ ದಪ್ಪನೂ ಇರಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ದೊಡ್ಡಕ್ಕೆ ಲಟ್ಟಿಸ್ಕೊಂಡು ನಾವು ಈಗ ಹುಣಸೆಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಹುಣಸೆಹಣ್ಣು ಅರ್ಧ ಗಂಟೆ ನೆನೆ ಇಟ್ಬಿಟ್ಟು ಆ ಹುಳಿನ ತೆಗೆದುಬಿಟ್ಟು ಒಂದು 2 ರಿಂದ 3 ನಿಮಿಷ ಗ್ಯಾಸ್ ಮೇಲೆ ಸ್ವಲ್ಪ ಕುದಿಸ್ಕೋಬೇಕು. ಹುಣಸೆಹಣ್ಣಿನ ಜ್ಯೂಸು ರೆಡಿಯಾಗಿರುತ್ತೆ. ಈ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲದೂ ಮಿಕ್ಸ್ ಇರೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತಿದ್ದು. ಹುಳಿ ಎಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋ ಈ ಮಸಾಲೆನ ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟಾಗಿ ಬರುತ್ತೆ. ಆಮೇಲೆ ಎಡ್ಜಸ್ಟಿಗೆ ಸ್ವಲ್ಪ ನೀರನ್ನ ಅಂಟಿಸ್ಕೋತಾ ಇದ್ದೀನಿ, ಯಾಕಂದರೆ ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡಿದರೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಡ್ಜಿಗೆ ನೀರನ್ನ ಅಂಟಿಸ್ಕೋತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿದ ನಂತರ ಇದನ್ನು ಚಿಕ್ಕದಾಗಿ ರೋಲ್ ಮಾಡ್ಕೋಬೇಕು. ಹಬ್ಬಗಳಲ್ಲಿ ಬರೀ ಸ್ವೀಟ್ ಅಷ್ಟೇ ಮಾಡಿದರೆ ಬರೀ ಸ್ವೀಟನ್ನೇ ತಿನ್ನಬೇಕಾಗುತ್ತೆ. ಅದ್ರ ಜೊತೆ ಸ್ವಲ್ಪ ಖಾರ ಐಟಮ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ಖಾರ ಐಟಮ್ಸ್ ಮಾಡೋಕ್ಕೂ ಕೂಡ ಈಸಿ, ತಿನ್ನೋಕ್ಕೂ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ರೋಲ್ ಮಾಡಿದ ನಂತರ ಚಿಕ್ಕದಾಗಿ ನೈಫ್ ಸಹಾಯದಿಂದ ಕಟ್ ಮಾಡ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋಬೇಕು. ನೋಡಿ, ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಒಂದು ಸೈಡಿಗೆ ಎತ್ತಿಟ್ಕೊಂಡು ಚೆನ್ನಾಗಿ ಕಾಯ್ದಿರೋ ಎಣ್ಣೆಯಲ್ಲಿ ಒಂದೊಂದಾಗಿಯೇ ಬಿಟ್ಟು ಒಂದು 6 ರಿಂದ 7 ನಿಮಿಷ ಡೀಪ್ ಫ್ರೈ ಮಾಡಬೇಕು. ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು 5 ರಿಂದ 7 ನಿಮಿಷ ಇದನ್ನು ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಮಹಾರಾಷ್ಟ್ರ ಸ್ಪೆಷಲ್ ಈ ಬಕ್ಕರ್ವಾಡಿ ರೆಡಿಯಾಗುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಬ್ಬಗಳಲ್ಲಿ
ಸ್ವೀಟ್ ಜೊತೆಗೆ ಈ ರೀತಿ ಖಾರ ರೆಸಿಪಿ ಕೂಡ ಮಾಡಿಕೊಂಡ್ರೆ ಮಕ್ಳಿಗೆ ಸ್ನ್ಯಾಕ್ಸಿಗೂ ಬಾಕ್ಸಿಗೂ ಆಗುತ್ತೆ, ನಮಗೆ ಸ್ವೀಟ್ ಜೊತೆ ತಿನ್ನೋಕ್ಕೆ ಖಾರ ಐಟಮ್ ಆಗುತ್ತೆ. ಖಂಡಿತ ಮಿಸ್ ಮಾಡಬೇಡಿ, ಈ ರೆಸಿಪಿನ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟ್ನ ಸವಿರಿ. ಇನ್ನಷ್ಟು ಈ ರೀತಿ ಹೊಸ ರೆಸಿಪಿಗಳ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಧನ್ಯವಾದಗಳು.